ನೇಪಾಲ್ ಜೈಸಾ ಕರ್ ದೇಂಗೆ ಉಕಾಡ್ ದೇಂಗೆ ಸಂಸತ್ ಕೋ ಇದನ್ನ ನೀವು ಮರೆಮಾಚ್ಬಿಡ್ತಿರಲ್ಲ. ನಾ ಹೇಳ್ತಾ ಇರುವಂತದ್ದು ವಿಷಯ ನೀಟ್ದು ಹೌದು, ವಿಷಯ ಸರ್ಕಾರಕ್ಕೆ ಸಂಬಂಧಪಟ್ಟಂತದ್ದು ಹೌದು. ಆದರೆ ಇಲ್ಲಿ ಸಿರ್ಫ್ ಅಲ್ಲಾ ಕಾ ನಾಮ್ ರಹೇಗಾ ಅದ್ಯಾಕೆ ಬಂತು? ಈ ಒಂದು ವಾಕ್ಯ 1979 ಪಾಕಿಸ್ತಾನದಲ್ಲಿ ಯಾರೋ ಒಬ್ಬ ಬಂದಂತ ಒಂದು ಪದ್ಯ ಇಲ್ಲಿ ಯಾಕೆ ಬರುತ್ತೆ? ಅಲ್ಲಿ ಅಲ್ಲಾ ಕಾ ನಾಮ್ ರಹೇಗಾ ಅಂತ ಇದನ್ನ ಸೀದವಾಗಿ ಮರ್ಚು ಬಿಡ್ತೀರಾ. ಆಮೇಲೆ ಇದು ಸರ್ ಮೊನ್ನೆ ಉದ್ಘಾಟನೆ ಆದಂತ ಹೈಡ್ರೋಜನ್ ಟ್ರೈನ್ ಅದ್ರ ಮೇಲೆ ಕಲ್ಲೆಸಿತಾರೆ. ದೇಶದ ಅಭಿವೃದ್ಧಿಗೋಸ್ಕರ ಇದ್ ಮಾಡಿದಂತ ಟ್ರೈನ್ ಅದ್ರ ಮೇಲೆ ಅದನ್ನು ಮರೆಮಾಚ್ಬಿಡ್ತೀರಾ ತಾವು. ನಾವ್ ಹೇಳ್ತಾ ಇರುವಂತದ್ದು ಮೋದಿ ಅಂದಾಗ ಚೆನ್ನಾಗಿತ್ತು ನಿಮ್ಗೆ, ನಮಗೆ ಸರಿಯಾದ ಶಿಕ್ಷಣ ವ್ಯವಸ್ಥೆ ಮಾಡ್ಕೊಡಿ ಅಂದಾಗ ಅವರು ಕೆಟ್ಟದಾಗ ಕಾಣಿಸ್ತಾರ. ಶಿಕ್ಷಣ ವ್ಯವಸ್ಥೆಯನ್ನ ಸರಿ ಮಾಡಿದಂತ ವಿಚಾರಣೆ ಅಲ್ಲ. ನೀವು ಇದೆಲ್ಲ ಮಾತಾಡೋಕ್ಕಿಂತ ಮುಂಚೆ ನೈತಿಕ ಹೊಣೆಗಾರಿಕೆ ತಗೊಂಡು ನಿಮ್ಮ ದೇವೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟು ಬಿಟ್ರೆ ಆಮೇಲೆ ಇದೆಲ್ಲ ಮಾತಾಡಿ ನೀವು ಎಲ್ಲ ರಾಮ ಅಲ್ಲ ಎಲ್ಲ ಚರ್ಚೆ ಮಾಡೋಣ. ರಾಜೀನಾಮೆ ಕೊಡಿ ಅದಾಗ್ಲಿ ಸರ್. ಅದೇ ರೀತಿನೇ ತಾವು ಇದು ಹೇಳ್ತಾ ಇದ್ದೀರಲ್ಲ 2004 ಇಂದ 2014 ವರೆಗೂ ಎಷ್ಟು ಪೇಪರ್ ಲೀಕ್ ಆಯ್ತು ಅಂತ ನಾನು ಅಡ್ರೆಸ್ ಕೊಡ್ತೀನಿ. ಅವಾಗ ಯಾರ ಅಕೌಂಟಬಿಲಿಟಿ ಪ್ರಶ್ನೆ ಮಾಡಿದ್ರು ತಾವು? ಮಾಡಿದೀವಲ್ಲ. ಯಾರ ಅಕೌಂಟಬಿಲಿಟಿ ಯಾವ ರಾಜೀನಾಮೆ ಕೊಡ್ಸಿದ್ದೀರಾ? ನಾನು ಉದಾಹರಣೆ ಕೊಡ್ಲಾ? ನಾನು ಹೇಳ್ತೀನಿ ಕೇಳ್ರಿ. 2008ಕ್ಕೆ 22/11 ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ ಮುಂಬೈಯಲ್ಲಿ. ಅಟ್ಯಾಕ್ ಆದಾಗ ಶಿವರಾಜ್ ಪಾಟೀಲ್ ಈ ದೇಶದ ವಿದೇಶಾಂಗ ಸಚಿವರು ಅವರು ದಿನಕ್ಕೆ 4 ಬಾರಿ ಕೋರ್ಟ್ ಅನ್ನ ಬದಲಾಯಿಸಿದ್ರು ಅಂತ ನಾವು ಪ್ರಶ್ನೆ ಕೇಳಿದ್ದಕ್ಕೆ ರಾಜೀನಾಮೆ ಕೊಟ್ಟರು. ಅವರು ನೈತಿಕ ಹೊಣೆಗಾರಿಕೆ ಕೊಟ್ಟರು. ಪ್ರತಿಪಕ್ಷವಾಗಿ ನಾವು ಕೇಳಿದ್ವಿ. ಯಾಕೆ ಬಾಲಿವುಡ್ ಡೈರೆಕ್ಟರ್ ನಿಮ್ಮ ನೈತಿಕ ಹೊಣೆಗಾರಿಕೆ ಏನು? ನಿಮ್ಮ ನೈತಿಕ ಹೊಣೆಗಾರಿಕೆ ಏನು ಅಂತ ನಾವು ಕೇಳಿದಂತದ್ದು ನಿಮ್ಮ ಜೊತೆಗಲ್ಲ ನಾವು ಕೇಳಿದಂತದ್ದು. ಯದುಕುಮಾರ್ ಅವರೇ, ಅಲ್ಲಿ ಬೀದಿಗಿಳಿದಿರೋದು ಯುವಕರು. ಶಿಕ್ಷಣ ವ್ಯವಸ್ಥೆ ಸರಿ ಮಾಡ್ಕೊಡಿ, ಹೊಣೆಗಾರಿಕೆ ಒತ್ಕೊಳ್ಳಿ. ಅಲ್ಲೂ ಲೆಫ್ಟ್ ರೈಟ್ ಅಂತ ಹುಡ್ಕೋ ಈ ಕೆಟ್ಟ ಮನಸ್ಥಿತಿ ಯಾಕೆ ಬರ್ತಾ ಇದೆ ಬಿಜೆಪಿಯನ್ನ ಮೆಚ್ಕೊಂಡಿದ್ರು, ಬಟ್ ಅದನ್ನ ಕಳ್ಕತಾ ಇದೀರಿ ಅಂತ ಅನ್ನಿಸ್ತಾ ಇಲ್ವಾ? ಮೇಡಮ್ ಜನ ಅವತ್ತು ಮೆಚ್ಕೊಂಡಿದ್ದಾರೆ, ಇವತ್ತು ಮೆಚ್ಕೊಂಡಿದ್ದಾರೆ. ಅದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ ಮೇಡಮ್. ಅಲ್ಲಿ ನಾ ಹೇಳ್ತಾ ಇರುವಂತದ್ದು ಈ ಒಂದು ಹೋರಾಟದಲ್ಲಿ ಸೇರಿದಂತ ಜನ ಯಾವುದು, ಸೇರಿದಂತ ಆಡಿದಂತ ಮಾತುಗಳು ಯಾವುದು, ಅದ್ರ ಬಗ್ಗೆ ನೀವು ಯಾವ್ದು ಮಾತಾಡಿಲ್ಲ. ನಿನ್ನೆ ಬೀದಿಯಲ್ಲಿ ಹೋರಾಟ ಮಾಡಿದ್ರಲ್ಲ ಅವರೆಲ್ಲ ಯಾರ ಕಡೆಯವ್ರು ಹೇಳಿ? ನೀವ್ ಹೇಳ್ಬೇಕು ಮೇಡಮ್. ಅಲ್ಲಿ ನಾನ್ ನೋಡಿದಂತ ಹಲವಾರು ದೃಶ್ಯಗಳಲ್ಲಿ ವಿದ್ಯಾರ್ಥಿಗಳು ಬಂದು ನಾವು ಇದನ್ನ ನೀಟ್ ಇದು ಬಗ್ಗೆ ವಿರುದ್ಧ ಬಗ್ಗೆ ಮಾತಾಡಕಂತ ಬಂದಿದಂತ ನಾವು ತಿಳ್ಕೊಂಡ್ವಿ. ಆದರೆ ಇಲ್ಲಿ ನಡೆಯುವಂತ ಆಡುವಂತ ಮಾತುಗಳು ಬೇರೆ ಬೇರೆ ಯಾವುದು ನಮಗೆ ದಿಗ್ಭ್ರಾಂತವಾಗಿದೆ ಅಂತ ಹೇಳಿದ ವಿದ್ಯಾರ್ಥಿಗಳ ಮಾತನ್ನು ಕೇಳಿದ್ದೇನೆ. ನಾನು ಮಾತನ್ನು ಕೇಳಿದ್ದೇನೆ. ಮೊನ್ನೆ ಒಬ್ಬ ಹೆಣ್ಣು ಮಗಳು ಇಂಕ್ ಆಗ್ತಾರೆ. ನಿನ್ನೆ ನಾನು ಪ್ರಶ್ನೆ ಮಾಡಿದೆ, ನೆಕ್ಸ್ಟ್ ಡೇ ನೋಡಿದ್ರೆ ಬಿಜೆಪಿ ಕಾರ್ಯಕರ್ತೆ ಯಾಕೆ? ಈಗ ಏನ್ ಗೊತ್ತಾ, ನೀಟ್ ಎಕ್ಸಾಮಿಗೆ ಅಂತ ಕರ್ಸಿ ಇಲ್ಲಿ ಏನೇನೋ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ತಗಳಿ ಅಂತ ಮಸಿ ಬಳಿತಾರೆ, ಇಂಕ್ ಆಗ್ತಾರೆ. ನೆಕ್ಸ್ಟ್ ಡೇ ಹೆಡ್ಲೈನ್ಸ್ ನೋಡಿದ್ರೆ ಬಿಜೆಪಿ ಕಾರ್ಯಕರ್ತೆ. ನೀವು ನುಗ್ಸಿದಿರ ಒಳಗೆ, ಹಿಂದೆ ಜಲ್ಲಿಕಲ್ ಲೋಡ್ ನಿಂತಿದಾವೆ. ನಿನ್ನೆ ವಿದ್ಯಾರ್ಥಿಗಳನ್ನ ಈ ಟೆರರಿಸ್ಟ್ ಗಿಂತ ಕಡೆಯಾಗಿ ನಡೆಸ್ಕೊಂಡಿದ್ದೀರಿ. ಯಾಕೆ? ಅದೇ ರೀತಿಯಾದ ಒಬ್ಬ ಪೊಲೀಸ್ ಅಧಿಕಾರಿಗಳನ್ನ ಎಷ್ಟು ಜನ ಪೊಲೀಸ್ ಅಧಿಕಾರಿಗಳಿಗೆ ಯಾವ ರೀತಿ ಮೇಡಮ್ ಇದು ಒಂಥರ ನಕ್ಕೊಂಡು ಏನಂತಾರೆ ದಿಸ್ ಇಸ್ ವಾಟ್ ಹಿಪೋಕ್ರಸಿ ಅಂತ ಡ್ಯುಯಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳೋದು ನಿಮ್ಮದು. ನಿಮ್ದು ಬೂಟಾಟಿಕೆ, ನಿಮ್ದು ಬೂಟಾಟಿಕೆ. ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಆಯ್ತಲ್ಲ, ಯಾರು ಮಾಡಿದ್ದು? ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಏಟಾಯ್ತ ತಲೆಗೆ ಹೋಗ್ತಿರಲ್ಲ, ಯಾರು ಮಾಡಿದ್ದು? ಯಾರು ಕಲ್ಲಿಸ್ತಿದ್ದು? 3 ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಿಮಗೆ ಕಣ್ಣಿರ್ಲಿಲ್ವಾ, ಕಿವಿ ಇರ್ಲಿಲ್ವಾ? ದಪ್ಪ ಚರ್ಮ ಏನೋ ಇರ್ಲೇ ಇಲ್ವಾ ಸರ್? 56 ನಾವು ಅಲ್ಲೋಗಿ ಪ್ರತಿಭಟನೆಕಾರರ ಒಂದು ಯಾವಾಗ ಸರ್ಕಾರದ ವಿರುದ್ಧ ಆಗ್ಬೋದು, ಸಂಸತ್ತಿನ ವಿರುದ್ಧ ಆಗ್ಬೋದು, ಒಪ್ಕೊಳ್ಳುವ ಜಾಯಮಾನ ನಮ್ದಲ್ಲ ಅನ್ನೋದು ವಿದ್ಯಾರ್ಥಿಗಳು ಪೊಲೀಸವ್ರನ್ನ ಇದ್ ಮಾಡಿದಂತ ಅದೇ ಹೇಳಿಲ್ಲ, ಹೇಳಿಲ್ಲ, ತಲೆ ಹೊಡೆದಿದ್ದಂತದ್ದು ಹೇಳಿಲ್ಲ. ರೈತರನ್ನ ಗೂಂಡಾಗಳು ಅಂದ್ರಿ, ಟೆರರಿಸ್ಟ್ ಗಿಂತ ಕಡೆಯಾಗಿ ನಡೆಸ್ಕೊಂಡು ರೈತರನ್ನ, ವಿದ್ಯಾರ್ಥಿಗಳನ್ನು ಹಂಗೆ ಮಾಡ್ತಾ ಇದ್ರ. ಎಲೆಕ್ಷನ್ ಇದೆ ಕಣ್ರಿ, ಎಚ್ಚರಿಕೆಯಿಂದ ಹೆಜ್ಜೆ. ಯಾವ್ದು ಎಲೆಕ್ಷನ್ ಕತೆ ಅಂತಲ್ಲ, ನಾವ್ ಹೇಳ್ತಾ ಇರೋದು ವಿದ್ಯಾರ್ಥಿ ಪ್ರಾಬ್ಲಮ್ಸ್. ರಾಮ ನುಂಡಿ ನುಂಗು ನೀರ್ ಕುಡಿಯೋದು, ವಿದ್ಯಾರ್ಥಿಗಳು ಯುವಕರು ನೀಟ್ ಎಕ್ಸಾಮ್ ಮಣ್ಣು ಪಾಲ್ ಮಾಡೋದು ಏನ್ರಿ ಆಗಿದೆ? ನೀವ್ ಹೇಳ್ಬೇಕಾಗತ್ತೆ. ಹೇಳ್ತಾ ಇದೀವಲ್ಲ, ಯಾರು ಹೊಡ್ತಿದ್ದು?
ಪೊಲೀಸ್ನವ್ರು ಯಾರು ಹೊಡೆದಿದ್ದು? ರೇ, ಒಂದೇ ಒಂದು ನಿಮಿಷ ರೀ, ಪೊಲೀಸ್ನವ್ರಿಗೆ ಕಲ್ಲು ಹೊಡೆದಿದ್ದು ಯಾರು? ಕೇಳಿಸ್ಕೊಳ್ರಿ ಇಲ್ಲಿ. ತಾವ್ ಹೇಳ್ಬೇಕಾಗುತ್ತೆ. ಒಂದ್ second ಇರಿ. ಪೊಲೀಸ್ನವ್ರಿಗೆ ಕಲ್ಲು ಹೊಡೆದಿದ್ದು ಯಾರು? ತಲೆಬುಡ ಹೊಡೆದಿದ್ದು ಯಾರು? ಪೊಲೀಸ್ನವ್ರನ್ನ ಭೂಮಿಗೆ ಹಾಕಿ ತುಳಿದಂತ ಆ ವ್ಯಕ್ತಿಗಳು ವಿದ್ಯಾರ್ಥಿಗಳ ಇದೆಲ್ಲ ಕೇಳಬೇಕಾಗುತ್ತೆ. ಅಲ್ಲಿ ಸೇರಿರುವಂತವ್ರು ವಿದ್ಯಾರ್ಥಿಗಳಲ್ಲ ಹಂಗಾದ್ರೆ. ವಿದ್ಯಾರ್ಥಿಗಳ ಪ್ರತಿಭಟನೆ ನೆಪದಲ್ಲಿ ಸೇರಿರುವ ದೇಶದ್ರೋಹಿಗಳು. ಸೂಪರ್ ಓಕೆ ಓಕೆ. ಡೆಲ್ಲಿಯಲ್ಲಿ ನಿನ್ನೆ ಹೋರಾಟ ಮಾಡಿದವರು ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಬಿಟ್ಟು ಬೇರೆ ಜೊತೆಗೆ ಸೇರಿಸಿರಂತವ್ರು. ನೀವು ಎಕ್ಸ್ಟ್ರಾ ಸೇರಿಸ್ಬಿಡಿ ಮೇಡಮ್. ನೀವು ಪ್ರತಿ ಸ್ಟೇಟ್ಮೆಂಟ್ ಎಕ್ಸ್ಟ್ರಾ ಸೇರಿಸಿ ನಿಮ್ಗೊಂದು ಕೈಯಲ್ಲಿ ಹೇಳಿದ್ರಿ ನೀವು ದೇಶದ್ರೋಹಿ ವಿದ್ಯಾರ್ಥಿಗಳು ಅಂತ. ಅವರ ಜೊತೆ ಇದ್ದವರು, ಕೆಲವು ಜೊತೆ ಇದ್ದವರು ಹೇಳ್ಬೇಕಾಗಿತ್ತು ನೀವು ಯಾರ್ಯಾರು ಇದಾರೆ ಅಂತ. ಅಲ್ಲಾ ಕಲಾಂ ರೇಗಾ ಅಂದ್ರೆ ಯಾರು? ಕೇಳಿಸ್ಕೊಳ್ರಿ. ಅಲ್ಲಾ ಕಲಾಂ ಅಂದ್ರೆ ರೇಗಾ ಆ ಒಂದು ಪ್ರತಿಭಟನೆಗೂ ಈ ಒಂದು ವಾಕ್ಯ ಬಂದೇ